ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕರಾವಳಿಗರ ಅತ್ಯಂತ ಪ್ರಿಯವಾದ ಮೀನು ಬೂತಾಯಿಯ ಒಂದು ಸ್ಪೆಷಲ್ ರೆಸಿಪಿ. ಅದು ಬೂತಾಯಿಯ ಕಣ್ಣನ್ನು ನಾನು ಆ ಒಂದು ಫಿಶಲ್ಲಿ ಇಟ್ಕೊಂಡಿದ್ದೇನೆ. ನಾನು ಹಿಂದೆ ಒಂದು ಆರ್ಟಿಕಲ್ ಓದಿದ್ದೆ, ಇದು ಪೇಪರಲ್ಲಿ ಬಂದಂಥದ್ದು. ಕರಾವಳಿಗರು ಬಹಳ ಬುದ್ಧಿವಂತರು, ಯಾಕೆಂದರೆ ಅವರು ಮೀನಿನ ಕಣ್ಣನ್ನು ತಿಂತಾರೆ ಅಂತ. ಅದು ಎಷ್ಟು ಸತ್ಯವ ಎಷ್ಟು ಸುಳ್ಳ ಗೊತ್ತಿಲ್ಲ, ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಅಂತ ಸಹ ಗೊತ್ತಿಲ್ಲ. ಬಟ್ ಹೌದು, ಕರಾವಳಿಗರು ಬಹಳ ಬುದ್ಧಿವಂತರೇ. ಹಾಗಿರುವಾಗ ಅದು ಮೀನಿನ ಕಣ್ಣನ್ನೇ ತಿಂದಾಗಬೇಕಂತಿಲ್ಲ, ಬಟ್ ಸ್ಟಿಲ್ ಇರಲಿಕ್ಕೂ ಸಾಕು. ಹಾಗಿರುವಾಗ ಇವತ್ತಿನ ನನ್ನ ಫಿಶ್ ರೆಸಿಪಿಯಲ್ಲಿ ನಾನು ಈ ಬೂತಾಯ ಮೀನಿನ ಕಣ್ಣನ್ನು ಸಹ ಇಟ್ಟುಕೊಂಡು ಒಂದು ಒಳ್ಳೆಯ ಬಹಳ ಟೇಸ್ಟಿಯಾದ ರೆಸಿಪಿಯನ್ನು ಮಾಡಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಯಾವ ರೀತಿಯಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಿದ್ದೇನೆ ನೋಡೋಣ. ನಮಸ್ತೆ ಮಿತ್ರರೇ. ಇವತ್ತು ಸಣ್ಣ ಬೂತಾಯಿ ನೋಡಿ, ನಾನು ಕಣ್ಣು ಸಮೇತ ಇಟ್ಟುಕೊಂಡಿದ್ದೇನೆ. ಕಣ್ಣಿಟ್ಟರೆ ಇದಕ್ಕೆ ಈ ಒಂದು ರೆಸಿಪಿಗೆ ತುಂಬ ರುಚಿ ಬರ್ತದೆ. ನಿಮಗೆ ಬೇಡದಿದ್ದರೆ ಇದನ್ನು ಕಟ್ ಮಾಡಿಕೊಳ್ಬೋದು. ಇವತ್ತು ನಾನೊಂದು ನನ್ನ ಶೈಲಿಯ, ನನ್ನ ಅಮ್ಮ ಮಾಡ್ತಿದ್ದಂತಹ ಒಂದು ರುಚಿಕರವಾದ ಸಣ್ಣ ಬೂತಾಯಿಯ ಕಣ್ಣನ್ನು ಇಟ್ಟುಕೊಂಡು ಮಾಡುವಂತಹ ಸಿಂಪಲಾದ ಕ್ವಿಕ್ಕಾಗಿ ಮಾಡುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕಾದಂತಹ ಒಂದು ರೆಸಿಪಿಯನ್ನು ತೋರಿಸ್ತಿದ್ದೇನೆ. ಬಹಳ ಬೇಗ ಆಗ್ತದೆ, ಏನು ಸಿಂಪಲ್. ಇಲ್ಲಿ ನಾನು ಕರಿಮೆಣಸು 1 ಚಮಚ ತೆಗೆದುಕೊಂಡ್ರೆ, ಅರ್ಧ ಚಮಚದಷ್ಟು ಮೆಂತ್ಯ ತೆಗೆದುಕೊಂಡಿದ್ದೇನೆ, 1.5 ಚಮಚದಷ್ಟು ಈ ಕೊತ್ತಂಬರಿ ಪುಡಿ, 2.5 ಚಮಚದಷ್ಟು ಬ್ಯಾಡಗಿ ಮೆಣಸಿನ ಪುಡಿ ತೆಗೆದುಕೊಂಡಿದ್ದೇನೆ, ಒಂದು ದೊಡ್ಡ ನೀರುಳ್ಳಿ, ಇಡೀ ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಕಾಯಿ ಮೆಣಸು ನಾನು 1 ತೆಗೆದುಕೊಳ್ತೇನೆ ಸ್ಲಿಟ್ ಮಾಡಿ, ನೀವು ಬೇಕಿದ್ದರೆ 2 ತೆಗೆದುಕೊಳ್ಬೋದು. ಶುಂಠಿ 1/4 ಇಂಚಿನಷ್ಟು, ಸ್ವಲ್ಪ ಹಳದಿಯ ಪುಡಿ ಮತ್ತು ಪ್ಯೂರಾದ ಒಂದು ತೆಂಗಿನ ಎಣ್ಣೆ ಬೇಕು ನಮಗೆ, ಉಪ್ಪು ಮತ್ತು ಯಾವ ಸಾಮಗ್ರಿಗಳು ಬೇಡ. ಈ ಕರಿ ಲೀವ್ಸ್ ಇದ್ದರೆ ಬಹಳ ಉತ್ತಮ. ಈಗ ಮೊದಲಿಗೆ ನಾವು ಒಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊಳ್ಳೋಣ. ನೋಡಿ, ಕಬ್ಬಿಣದ ಬಾಣಲೆ ಬಿಸಿ ಆಗುವಾಗ ಇದನ್ನು ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ. ಈ ಕರಿಮೆಣಸು ಮತ್ತು ಮೆಂತೆಯನ್ನು ಸುರಿಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡ್ತಾ ಅದು ಸ್ವಲ್ಪ ಒಂದು ಫ್ರೈ ಆಗುವಾಗ, ಸ್ವಲ್ಪ ಫ್ರೈ ಆಗಬೇಕು, ಅದು ಸಣ್ಣ ಉರಿ ಇರಬೇಕು, ಸಣ್ಣ ಉರಿ. ಈಗ ಕೊತ್ತಂಬರಿಯ ಪುಡಿ 1.5 ಚಮಚದಷ್ಟು ಕೊತ್ತಂಬರಿಯ ಪುಡಿ, 1 ಚಮಚದಷ್ಟು 2.5 ಚಮಚದಷ್ಟು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಟ್ಟಿದ್ದೇನೆ. ಎಲ್ಲವನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳೋದು. ಮೆಣಸಿನ ಪುಡಿ 2.5 ಚಮಚದಿಂದ 3 ಚಮಚ ಸಹ ನೀವು ಮಾಡಿಕೊಳ್ಬೋದು, ಆದರೆ 2.5 ಚಮಚ ಸಾಕಾಗ್ತದೆ. ನನ್ನ ಹತ್ರ 12 ಸಣ್ಣ ಮೀನುಗಳುಂಟು. ಈ ಮೀನುಗಳು ನೋಡಿ, ಇದಕ್ಕೆ ಕಣ್ಣಿಟ್ಟುಕೊಂಡಿದ್ದೇನೆ. ಕೆಲವರು ಕಣ್ಣು ಇಡುವುದಿಲ್ಲ, ಕಣ್ಣಿಟ್ಟರೆ ಬಹಳ ಟೇಸ್ಟಿಯಾಗಿ ಬರ್ತದೆ. ಈಗ ನಾವು ಇದಕ್ಕೆ ಸ್ವಲ್ಪ ಈ ಕರಿ ಲೀವ್ಸ್ ಒಂದನ್ನು ಹಾಕ್ಕೊಳ್ತಿದ್ದೇನೆ. ಕರಿ ಲೀವ್ಸು ಚೆನ್ನಾಗಿ ಫ್ರೈ ಆಗಲಿ. ಸಣ್ಣ ಉರಿಯಲ್ಲಿ ಇಷ್ಟನ್ನು ಸುರಿಗೆ ಮಾಡಿಕೊಳ್ಬೇಕು. ದೊಡ್ಡ ಉರಿಯಾದರೆ ಕರಟಿ ಹೋಗ್ತದೆ, ಅದರಿಂದಾಗಿ ಜಾಗ್ರತೆಯಲ್ಲಿ ಮಾಡಿಕೊಂಡ್ರೆ ಆಯಿತು. ಇಷ್ಟಾಗುವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇನ್ನು ಈ ಕಬ್ಬಿಣದ ಕಾವಲೆ ಬಿಸಿಯಲ್ಲಿ ಇದು ಸ್ವಲ್ಪ ಕಾಯ್ದುಕೊಳ್ಳಿ, ಮತ್ತು ಇದು ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಏನು ಮಾಡೋದನ್ನು ನೋಡೋಣ. ವೀಕ್ಷಕರೇ, ಇದು ನೋಡಿ ತಣ್ಣಗಾಯಿತು. ಹೀಗೆ ಇದಕ್ಕೆ ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ ಬೇಕು, ಹುಳಿ ಹಾಕ್ಕೊಳ್ಳೋಣ. ಒಂದು ಇಡೀ ನೀರುಳ್ಳಿ ಬೇಕು ನಮಗೆ, ಇಡೀ ನೀರುಳ್ಳಿ. ಇನ್ನು ಹಳದಿ ಪೌಡರ್, ಇಷ್ಟನ್ನು ನಾವೀಗ ಹೇಗೆ ಇದು ಕರ್ಕೂರಾಗಿದೆ ನೋಡಿ, ಕರಿ ಲೀವ್ಸು ಮತ್ತೆ ಕೊನೆಯಲ್ಲಿ ಹಾಕಿದರೆ ಸಹ ಚೆನ್ನಾಗಿ ಬರ್ತದೆ. ಈಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಈ ಇಡೀ ನೀರುಳ್ಳಿ, ದೊಡ್ಡ ಒಂದು ನೀರುಳ್ಳಿ ಇದಕ್ಕೆ ಬೇಸ್ ಆಗಿ ಆಗ್ತದೆ ನೋಡಿ. ಇನ್ನು ಹುಳಿ ಮತ್ತು ಇದನ್ನೆಲ್ಲ ಏನೆಲ್ಲ ಮಿಕ್ಸ್ ಮಾಡಿದ್ದೇವೆ, ನಾವು ರೋಸ್ಟ್ ಮಾಡಿಕೊಂಡಿದ್ದೇವೆ, ಅದನ್ನೆಲ್ಲ ಹಾಕ್ಕೊಂಡು 1 ಲೋಟದಷ್ಟು ನೀರನ್ನು ಹಾಕ್ಕೊಡ್ತಿದ್ದೇನೆ. ನೋಡಿ, 1 ಲೋಟದಷ್ಟು ನೀರು, ಇಷ್ಟನ್ನು ಹಾಕಿ ಒಂದು ಒಳ್ಳೆ ಪೇಸ್ಟ್ ಮಾಡಿ ತಗೋಣ. ವೀಕ್ಷಕರೇ, ಇಲ್ಲಿ ನೋಡಿ ಫೈನಾದ ಒಂದು ಪೇಸ್ಟ್ ಸಿದ್ಧವಾಯಿತು. ಪರಿಮಳ, ಆನಿಯನ್ನ ಪರಿಮಳವೇ ಇದಕ್ಕೆ ಬರ್ತದೆ. ನಾವು ಒಂದು ದೊಡ್ಡ ಗೆಡ್ಡೆಯಷ್ಟು ಆನಿಯನ್, ಸಣ್ಣ ಗೆಡ್ಡೆ ಆದರೆ 2 ಗೆಡ್ಡೆಯಷ್ಟು ಹಾಕ್ಕೊಳ್ಬೇಕು ನೋಡಿ, ಅಥವಾ ಸಣ್ಣ ಈರುಳ್ಳಿ ಬರ್ತದೆ, ಸಾಂಬಾರು ಈರುಳ್ಳಿ, ಅದು ಹಾಕಿದ್ದು ಸಾಕ್ತದೆ. ಈಗ ನಾವು ಒಂದು ಮಣ್ಣಿನ ಪಾತ್ರೆಯನ್ನು
ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಸುರಿಗೆ ಕಟ್ ಮಾಡಿದಂತಹ ಈ ಒಂದು ಶುಂಠಿಯ ಪೀಸ್ಗಳನ್ನು ಹಾಕ್ಕೊಳ್ತಿದ್ದೇನೆ, ಕಾಯಿ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಏನು ಪೇಸ್ಟ್ ರೆಡಿ ಮಾಡಿದ್ದೇನೆ ಆ ಪೇಸ್ಟನ್ನು ಸಣ್ಣ ಉರಿಟ್ಕೊಡೋಣ. ಈ ಪೇಸ್ಟನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕೊಳ್ಳೋಣ. ಸೊ ಸ್ವಲ್ಪ ಏನು ಆಯಿಲೆಲ್ಲ ಈಗ ಏನು ಹಾಕ್ಕೊಳ್ಳಿಕ್ಕಿಲ್ಲ, ಇನ್ನು ನೀರು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಸೊ ಇನ್ನೂ ಸಹ ಸ್ವಲ್ಪ ನೀರಿನ ಅಗತ್ಯ ಉಂಟು. ನೋಡಿ, ಮಸಾಲೆ ಈ ರೀತಿ ಬಂತು, ಕಲ್ಲರಂತೂ ಬಹಳ ಸೂಪರಾಗಿ ಉಂಟು. ಇನ್ನೂ ಸಹ ಸ್ವಲ್ಪ ದಪ್ಪ ಅಷ್ಟು ಬೇಡ ನಮಗೆ, ಸ್ವಲ್ಪ ನೀರು ಮಾಡಿಕೊಡೋಣ. ಸೊ ಇನ್ನೂ ಒಂದು ಒಟ್ಟು 2 ಲೋಟದಷ್ಟು ನಾನು ನೀರನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಸೊ ನೀರು ಹಾಕ್ಕೊಂಡು ಒಂದು ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಳೋಣ. ಇನ್ನೂ ಸಹ ದಪ್ಪ ಆದಾಗೆ ಕಾಣ್ತಾ ಉಂಟು. ಸೊ ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ತಿದ್ದೇನೆ ನಾನು. ಚೆನ್ನಾಗಿ ಇದರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು, ನೋಡಿ, ತುಂಬ ತೆಳು ಸಹ ಆಗಬಾರ್ದು, ತುಂಬ ದಪ್ಪ ಸಹ ಆಗಬಾರ್ದು. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಕುದಿ ಬರಲಿಕ್ಕೆ ಬಿಡ್ತೇನೆ. ಆಮೇಲೆ ನಾವು ಸ್ವಲ್ಪ ಒಗ್ಗರಣೆ ಸೊಪ್ಪನ್ನೆಲ್ಲ ಹಾಕ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಒಂದು ಸಣ್ಣ ಕುದಿ ಬರಲಿಕ್ಕೆ ಶುರುವಾಯಿತು. ಇಷ್ಟಾಗುವಾಗ ಒಂದು ಕರಿಬೇವಿನ ಸೊಪ್ಪು ಇಷ್ಟನ್ನು ಸೀದಾ ಹೀಗೆ ಇಡೀ ಹಾಕಿದರೆ ಸಾಕ್ತದೆ. ಇಷ್ಟನ್ನು ಹಾಕ್ಕೊಂಡು ಆ ಒಂದು ಕುದಿ ಬರುವಾಗಲೇ ನೋಡಿ, ಹೀಗೆ ನೋಡಿ, ಕಣ್ಣನ್ನು ಇಟ್ಟುಕೊಂಡು ನಾನು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿದ್ದಕ್ಕೆ ಸ್ವಲ್ಪ ಹಳದಿಯನ್ನು ಹಾಕ್ಕೊಂಡಿಟ್ಟಿದ್ದೇನೆ. ಸ್ವಲ್ಪ ಸಹ ಹುರುಪಿಲ್ಲ. ಒಂದು ಕಲ್ಲುಪ್ಪಿನಲ್ಲಿ ನಾನು ಇದರ ವಿಧಾನವನ್ನು, ಮೀನನ್ನು ಹೇಗೆ ಚೆನ್ನಾಗಿ ತೊಳೆದುಕೊಳ್ಳೋದಂತ ಮೊದಲಿನ ಒಂದು ವೀಡಿಯೋ, ಈ ಬೂತಾಯಿ ಮೀನಿನ ವೀಡಿಯೋ ಉಂಟು ನನ್ನದು, ಅದನ್ನು ಬೇಕಿದ್ರೆ ನೋಡ್ಕೊಳ್ಬೋದು ನೀವು. ಇದೆಲ್ಲವನ್ನು ಮೀನನ್ನು ಚೆನ್ನಾಗಿ ಸ್ವಲ್ಪ ಸಹ ನೀರಿಲ್ಲದ ಹಾಗೆ ನೋಡಿ ಒಂದೊಂದಾಗಿ ಈ ಕಣ್ಣಿನೊಟ್ಟಿಗೆ ಹಾಕಿದರೆ ಅದರ ಟೇಸ್ಟ್ ಅಂತೂ ಬಹಳ ಅದ್ಭುತವಾಗಿ ಬರ್ತದೆ. ಸೊ ಈಗ ಹಾಕಿ ನಿಧಾನಕ್ಕೆ ನಾವು ಅದನ್ನು ಒಂದು ಬಟ್ಟೆಯ ಮುಖಾಂತರ ಹೀಗೆ ಮಾಡಿಕೊಂಡು 1 ನಿಮಿಷಗಳ ಕಾಲ ಇದನ್ನು ಹೀಗೆ ಮುಚ್ಚಿಟ್ಕೊಳ್ಳೋಣ. ಮತ್ತೆ ಒಮ್ಮೆ ಅದರ ಮುಚ್ಚಳವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಒಂದು ಒಳ್ಳೆಯ ಕುದಿ ಬರ್ತಾ ಉಂಟು, ನಿಮಗೆ ಕಾಣ್ಬೋದು. ಸೊ ಈಗ ಇಷ್ಟ ಆಗುವಾಗ ನಾವು ಇದಕ್ಕೆ 2 ಸ್ಪೂನ್ನಷ್ಟು ಪ್ಯೂರ್ ತೆಂಗಿನ ಎಣ್ಣೆ, ನಾನು ಹೇಳಿದ್ದೇನಲ್ಲ, ಈ ತೆಂಗಿನ ಗಾಣದ ಎಣ್ಣೆಯನ್ನೊಂದು ಹಾಕಿದರೆ ಅದರ ಮೇಲೆ ಬಹಳ ಚೆನ್ನಾಗಿ ಬರ್ತದೆ. ಸೊ ಇಷ್ಟು ಹಾಕಿ ಎಣ್ಣೆಯನ್ನು ಹಾಕಿದ ಮೇಲೆ ಪುನಃ ಒಮ್ಮೆ ಹೀಗೆ ಒಂದು ಸತಿ ಹೀಗೆ ತಿರುಗಿಸಿಕೊಂಡು ಮುಚ್ಚಳವನ್ನು ಮುಚ್ಚಿ 1 ನಿಮಿಷದ ನಂತರ ಆಫ್ ಮಾಡಿಕೊಳ್ಳೋಣ. ವೀಕ್ಷಕರೇ, 1 ನಿಮಿಷ ಆಯಿತು. ಈಗ ನೋಡಿ, ಚೆನ್ನಾಗಿ ಕುದಿಸ ರೆಡಿ ಆಯಿತು. ಹೇಗೆ ಬಂದಿದೆ ನೋಡಿ, ಆ ಎಣ್ಣೆ ಅದರ ಮೇಲೆ ಚೆನ್ನಾಗಿ 1-2 ಚಮಚದಷ್ಟು ಸಹ ಹಾಕ್ಕೊಳ್ಬೋದು ನೀವು. ನೋಡಿ, ಚೆನ್ನಾಗಿ ಬಂತು. ಆಯಿತು. ಮೀನು ಹೇಗೆ ಬಂತು ಹೇಳಿದರೆ ನಿಮಗೆ ಒಮ್ಮೆ ತೋರಿಸಿಕೊಡ್ತೇನೆ. ನೋಡಿ, ಈ ರೀತಿಯಾಗಿ ಬರಬೇಕು. ಬಹಳ ಚೆನ್ನಾಗಿ ಬಂದಿದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸುಲಭ ವಿಧಾನದಲ್ಲಿ ಇದೇನು ಇದಕ್ಕೆ ಹೆಚ್ಚಿ ಹೊತ್ತು ಸಹ ಬೇಡ. ನೋಡಿ ಯಾವ ರೀತಿಯಲ್ಲಿ ಮೀನಿನ ಒಂದು ತುಂಡು ನೋಡಿದರೆ, ಇದು 1-2 ಮೀನಿದ್ರೆ ಸಾಕು, ನಾವು ಬಹಳ ಚೆನ್ನಾದ ಒಂದು ಊಟವನ್ನು ಮಾಡಿಕೊಳ್ಬೋದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.